ಸಂಧಾನದ ಆಲೋಚನೆಗಳಿಲ್ವಾ ಸರ್ಕಾರಕ್ಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂದ್ರೆ ಸಾರಿಗೆ ನೌಕರರು ಈ ಸಲ ನಾವು ಡಿಟರ್ಮೈಂಡ್ ಇದ್ದೀವಿ, ಹೇಗಾದ್ರೂ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ. ಈ ಬೆನ್ನಲ್ಲೇ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಹೀಗಿದೆ. ಸಾರಿಗೆ ಸಂಘಟನೆಗಳ ಜೊತೆಗೆ ಮಾತುಕತೆ ನಡೆಸಿ ಅಂತ ಎಂಡಿಗೆ ಸೂಚನೆಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಾರಿಗೆ ಎಂಡಿ ಮಾತುಕತೆಗೆ ಸಾರಿಗೆ ನೌಕರರು ಒಪ್ಕೊಳ್ತಾರಾ, ಕೇರ್ ತೆಗಿತಾರಾ ಅನ್ನೋದು ಪ್ರಶ್ನೆ. ಮುಷ್ಕರವನ್ನ ಕೈ ಬಿಡ್ತಾರಾ? ಕುತೂಹಲ ಕೆರಳಿಸ್ತಾ ಇದೆ. ಈ ಮಾತುಕತೆ ಸಂಧಾನ ಮಾತುಕತೆ ಮುರಿದು ಬೀಳುತ್ತಾ? ಮುರಿದು ಬಿದ್ದರೆ ಬಲಿಯಾಗೋದು ಜನ. MD ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರ ಜೊತೆ ಯೂನಿಯನ್ ಜೊತೆ ಮಾತಾಡೋಕ್ಕೆ ಆ ಥರದ್ದೇನು ಆಗಲ್ಲ ಅಂದ್ಕೊಂಡು. ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತೀವಿ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. ನಾಳೆಯಿಂದ KSRTC ನೌಕರರು ಮುಷ್ಕರ MD ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರ ಜೊತೆ ಯೂನಿಯನ್ ಜೊತೆ ಮಾತಾಡೋಕ್ಕೆ ಆ ಥರದ್ದೇನು ಆಗಲ್ಲ ಅಂದ್ಕೊಂಡು. ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತೀವಿ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರಾಘು ನೇರ ಸಂಪರ್ಕದಲ್ಲಿ. ರಾಘು, ಈಗ ಸಾರಿಗೆ ಸಚಿವರು ಹೇಳಿದ್ರೆ ಕೇಳಿಸ್ಕೊಳ್ಳೋ ಹಂತದಲ್ಲಿ ನೌಕರರಿಲ್ಲ, ಅವ್ರಿಗೆ ಕೇರೆ ತೆಗಿತಾ ಇಲ್ಲ, ಸಾರಿಗೆ ಸಚಿವರಿಗೆ ಕೇರ್ ತೆಗಿತಾ ಇಲ್ಲ. ಇನ್ನು MD ಹೇಳಿದ್ರೆ ಕೇಳಿಸ್ಕೊಳ್ತಾರಾ? MD ಯಾವುದಾದ್ರೂ ಒಂದು ಮೀಟಿಂಗನ್ನು ಫಾರ್ಮಲ್ ಆಗಿ ಅರೇಂಜ್ ಮಾಡೋ ಚಿಂತನೆಯಲ್ಲಿ ಇದ್ದಾರಾ, ಅಥವಾ ವೇಟ್ ಆ್ಯಂಡ್ ವಾಚ್ ಅನ್ನೋ ಮನಸ್ಥಿತಿನ? ಮಮತಾ, ಇದೇ ಪ್ರಶ್ನೆಗೆ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. 4 ಬಾರಿ CM ಕೂಡ ಸಭೆಯನ್ನ ಮಾಡ್ತಾರೆ, ಅದಾದ್ಮೇಲೆ ಅನೇಕ ಸಭೆಗಳನ್ನ ಸಚಿವರು ಕೂಡ ಮಾಡ್ತಾರೆ. ಬಟ್ ಅದು ಯಾವುದಕ್ಕೂ ಜಗದೇ ಇರುವಂತಹ ನೌಕರರು ಈಗ MD ಜೊತೆ ಮಾಡುವಂತಹ ಸಭೆಗೆ, MD ಮನವೊಲಿಕೆಗೆ ಭಕ್ತರ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಸಂಬಂಧಪಟ್ಟಂತೆ ನಾಳೆ ಏನು ಬೃಹತ್ ಆದಂತಹ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ಆ ಬೃಹತ್ ಆದಂತಹ ಪ್ರತಿಭಟನೆ ಸಂದರ್ಭಗಳಲ್ಲೇ MD ಅವರು ಸ್ಥಳಕ್ಕೆ ಬರಬಹುದು, ಜೊತೆಗೆ ಅಲ್ಲಿ ಮನವಿಯನ್ನ ಸ್ವೀಕಾರ ಮಾಡುವಂತ ಪ್ರಯತ್ನವನ್ನ ಮಾಡಬಹುದು. ಬಟ್ ಆದ್ರೆ ಎಂಡ್ ಆಫ್ ದಿ ಡೇ ನೇರವಾಗಿ ಅದನ್ನು ತೆಗೆದುಕೊಂಡು ಹೋಗಿ ಮತ್ತೆ ಸರ್ಕಾರದ ಮುಂದೆ ಇಡಬೇಕಾಗಿರುತ್ತೆ. ಈ ನಿರ್ಧಾರವನ್ನ ನೇರವಾಗಿ ಸರ್ಕಾರವೇ ತೆಗೆದುಕೊಳ್ಬೇಕಿರುವಂತಹ ಕಾರಣಕ್ಕಾಗಿ, CM ತೆಗೆದುಕೊಳ್ಬೇಕಾಗಿರುವಂತಹ ಕಾರಣಕ್ಕಾಗಿ ನಂತರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಅಂತಿಮವಾದಂತಹ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿರುತ್ತೆ. ಬಟ್ ಆದ್ರೆ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡೋದಿಕ್ಕಾಗಲ್ಲ ಅನ್ನುವಂತಹ ಸುಳಿವು ಇರುವಂತಹ ಕಾರಣಕ್ಕಾಗಿ ಈಗ ನೇರವಾಗಿ MD ಅವರ ಹೊಣೆಯನ್ನ MD ಅವರಿಗೆ ನೀಡಿ ಎಲ್ಲೊಂದ್ ಕಡೆ ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಬಟ್ ನಾಳೆ ಕೈಗೊಳ್ಳುವಂತಹ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕವೂ ಕೂಡ ಬೃಹತ್ ಆದಂತಹ ಹೋರಾಟವನ್ನ ಮಾಡಲಾಗುತ್ತೆ. ಅಲ್ಲಿ ಏನಾದ್ರೂ ಒಂದೇ ಸರ್ಕಾರ ಅಲ್ಲಿ ತನಕ ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ, MD ಬಂದು ಹೋದ್ರೂ ಕೂಡ MD ಕೊನೆಗೆ ನಾನು ಸರ್ಕಾರದ ಜೊತೆ ಮಾತನಾಡಿ ತಿಳಿಸಿ ಬರ್ತೇನೆ ಎನ್ನುವಂತ ಮಾತುಗಳನ್ನು ಹೇಳಿದ್ರು ಕೂಡ ನೌಕರರು ಒಪ್ಪುವಂತ ಪರಿಸ್ಥಿತಿಯಲ್ಲಿಲ್ಲ. ಸೊ ಹಾಗಾಗಿ ನಾಳೆ ಪ್ರತಿಭಟನೆ ಆಗುತ್ತೆ. ಅದಾದ್ಮೇಲೆ ಮುಂದಿನ ಹೋರಾಟ ಕೂಡ ನಾಳೆ ಪ್ಲಾನ್ ಆಗುತ್ತೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.